ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಸೊ ಇವತ್ತಿನ ಈ ವೀಕೆಂಡ್ ಪ್ಲಾನ್ ಬಂದ್ಬಿಟ್ಟು ಮಾಲ್ ಆಫ್ ಏಷ್ಯಾಗೆ ಹೋಗ್ಬೇಕಂತ ಅನ್ಕೊಂಡ್ವಿ. ಸೊ ನಾನು ನಮ್ಮ ಫ್ರೆಂಡ್ ಮತ್ತೆ ನಮ್ಮ ಚೋಟು ನಾನು 1.5 ವರ್ಷ ಕೆಳಗಡೆ ಬಂದಿದ್ದೆ. ಇವಾಗ ಭಾಳ ಚೇಂಜಸ್ ಆಗಿದೆ. ಮಾಲ್ ಎಂಟ್ರಿ ಆಗಿದ ಕೂಡಲೇ ಅಟ್ರಾಕ್ಟಿವ್ ವೈಬ್ಸ್ ಅಂದರೆ ಈ ಕಲರ್ ವಾಟರ್ ಅಂತಲೇ ಹೇಳ್ಬೋದು. ಎಂಟ್ರಿಯಲ್ಲೇ ಜಾಸ್ತಿ ಟೈಮ್ ಹೋಗ್ಬಿಡುತ್ತೆ. ಅದರಲ್ಲಿ ಮಕ್ಕಳನ್ನ ಅದರಿಂದ ತಪ್ಪಿಸ್ಕೊಂಡು ಒಳಗಡೆ ಕರ್ಕೊಂಡು ಹೋಗಲಿ ಭಾಳ ಲೇಟ್ ಆಯಿತು. ಸೊ ಇಲ್ಲಿ ಎಂಟ್ರಿ ಯಾವುದು ಎಕ್ಸಿಟ್ ಯಾವುದು ಅಂತಲೇ ಗೊತ್ತಾಗಲ್ಲ, ಭಾಳ ಕನ್ಫ್ಯೂಸ್ ಆಗುತ್ತೆ. ಸೊ ಸೆಕೆಂಡ್ ಟೈಮ್ ಬರೋರಿಗೆ ಓಕೆ ಈಸಿ ಅನ್ಬೋದು, ಬಟ್ ಫಸ್ಟ್ ಟೈಮ್ ಬಂದವರಿಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಅಲ್ಲಿಂದ ನಾವು ಫಸ್ಟ್ ಎಂಟ್ರಿ ನುಗ್ಗಿದ್ದು ಡ್ರೆಸ್ ಶೋರೂಮಲ್ಲಿ. ಡ್ರೆಸ್ ಶೋರೂಮ್ ಅಂತ ಎದಕ್ಕೆ ಕೇಳ್ತಿದ್ರೆ ನಂದು ಇಲ್ಲಿ ಬಟ್ಟೆ ನೋಡ್ಬೋದು ಹೊರತಾಗಿ ತೊಗೊಳಕ್ಕಾಗಲ್ಲ, ಯಾಕಂದರೆ ಹೆವಿ ಕಾಸ್ಟ್ ಇರುತ್ತೆ. ಆ ಕಾಸ್ಟ್ ನೀವು ಎಕ್ಸ್ಪೆಕ್ಟು ಮಾಡಿರಲ್ಲ. ಆ ಕಾರಣಕ್ಕಾಗಿ ನಾನು ಡ್ರೆಸ್ ಶೋರೂಮ್ ಅಂತ ಹೇಳಿದೆ. ಇಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು 2500, ಅದು ಡೈಲಿ ವೇರ್ದು. ಯೂಶಲಿ ಮಾಲ್ಸಲ್ಲಿ ಬಟ್ಟೆ ತೊಗೊತೀನಿ, ಬಟ್ ಡೈಲಿ ವೇರ್ ಪರ್ ಟಿ ಶರ್ಟ್ಗೆ 3000 ಎಲ್ಲ ಸ್ಪೆಂಡ್ ಮಾಡಲ್ಲ. ಅಲ್ಲಿಂದ ನಾವು ಡೈರೆಕ್ಟ್ ಹೋಗಿದ್ದು 3rd ಫ್ಲೋರ್ ಫುಡ್ ಕೋರ್ಟ್ಗೆ. ಮಾಲಲ್ಲಿ ಏನು ಚೆನ್ನಾಗಿರುತ್ತೆ ಗೊತ್ತಿಲ್ಲ, ಬಟ್ ಐಸ್ ಕ್ರೀಮ್ಸ್ ಮಾತ್ರ ಸಖತ್ತಾಗಿರುತ್ತೆ. ಸೊ ನಾನು ಯಾವುದೇ ಮಾಲ್ಗೆ ಹೋಗ್ಲಿ ಈ ಓರಿಯೋ ಪಫಿ ಶೇಕೆ ಪ್ರಿಫರ್ ಮಾಡೋದು. ಸೊ ಫೈನಲಿ ಅಲ್ಲಿಂದ ಹೊರಗಡೆ ಹೋಗ್ತಾ ಸಾಗುವ ದಾರಿ ಹೇಗೆ ಇರಲಿ, ಇಡುವ ಹೆಜ್ಜೆ ಸರಿಯಾಗಿರಲಿ. ಶುಭರಾತ್ರಿ ಎಲ್ಲ.